ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಶ್ರೀ ನಾರಾಯಣ ಗುರು ಅವರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡಿ 100 ವರ್ಷಗಳು ಕಳೆದಿವೆ. ಅದಕ್ಕಾಗಿ ಒಂದು ಶತಮಾನೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ, ಅದೇ ಪ್ರಕಾರ ಶ್ರೀಮದ್ ಶಾರದಾನಂದ ಸ್ವಾಮೀಜಿ ಅವರಿಗೆ, ಸ್ವಾಮಿ ಆನಂದ ಸ್ವಾಮೀಜಿಯವರಿಗೆ, ಸ್ವಾಮಿ ಅಸಂಗಾನಂದ ಗಿರಿ ಸ್ವಾಮೀಜಿಯವರಿಗೆ ಮತ್ತು ಕೆಳಗಡೆ ಕೂತಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ಪ್ರಪ್ರಥಮವಾಗಿ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಆತ್ಮೀಯರಾದ ಮಾನ್ಯ ಸಿದ್ದರಾಮಯ್ಯನವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ರವರೇ, ಈ ಸಮಾರಂಭದ ಅಧ್ಯಕ್ಷನ ವಹಿಸಿ ಮಾತನಾಡಿದಂಥ ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಯು.ಟಿ. ಖಾದರ್ ಅವರೇ, ಸ್ವಾಮೀಜಿ ಶುಭಾಂಗಾನಂದ ಸ್ವಾಮೀಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲರಿಗೂ ಪೂಜ್ಯರ ಸಮಾನರಾದಂಥ ಹಿರಿಯರಾದ ಜನಾರ್ದನ ಪೂಜಾರಿ ಅವರೇ, ಸಚಿವ ಸ್ನೇಹಿತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೇ, ಜಮೀರ್ ಅಹಮದ್ ಅವರೇ, ದಿನೇಶ್ ಗುಂಡೂರಾಯ್ರವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ಶಾಸಕರುಗಳೇ ಮತ್ತು ಸಂಸದರಾದ ಶ್ರೀನಿವಾಸ್ ಪೂಜಾರಿ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿಗೆ ಬರಮಾಡಿಕೊಂಡಂಥ ಬಿ.ಕೆ. ಹರಿಪ್ರಸಾದ್ರವರೇ, ಮೋಹನ್ ಅವರೇ, ಗೋಪಿ ಅವರೇ, ರಕ್ಷಿತ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಸಮಯ ಬಹಳಷ್ಟಾಗಿದೆ ಮತ್ತು ಎಲ್ಲ ಮುಖಂಡರು ಕೂಡ ಮಾತನಾಡಿದ್ದಾರೆ. ನಾನಾದರೂ ಕೂಡ 4 ಮಾತುಗಳನ್ನು ಆಡಲೇಬೇಕು ಅಂತೇಳಿ ಮಾನ್ಯ ಹರಿಪ್ರಸಾದ್ ಅವರು ಹೇಳಿದ ಮೇಲೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ದೇಶದ ದೌರ್ಭಾಗ್ಯ ಏನು ಅಂತ ಹೇಳಿದರೆ, ಜಾತಿಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದಂಥದ್ದು. 5000 ವರ್ಷಗಳ ಹಿಂದೆ ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದನೆಯನ್ನು ಮಾಡಿ ಸಮಾಜದ ವರ್ಗೀಕರಣವನ್ನು ಮಾಡಿ ಜಾತಿಯ ವ್ಯವಸ್ಥೆಯನ್ನು ತಂದಿದ್ದಾರೆ. ಆ 5 ವರ್ಷದ ಹಿಂದೆ 5000 ವರ್ಷಗಳ ಹಿಂದೆ ಪ್ರಾರಂಭವಾಗಿ ಈ ಜಾತಿಯ ವ್ಯವಸ್ಥೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಅನ್ನೋದನ್ನ ಕೇಳಿದರೆ ಆಧುನಿಕ ಜಗತ್ತು, ವಿಶೇಷವಾಗಿ ಭಾರತ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಊಹೆ ಮಾಡಬಹುದು. ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಂತಹ ಜಾತಿಯ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮದಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ
ಇಲ್ಲದೆ ಇರೋದನ್ನ ನಾವು ನೋಡ್ತೇವೆ. ಆದರೆ ಈ ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ಪುರಾತನವಾದ ಹಿಂದೂ ಧರ್ಮ ಇವತ್ತು ಜಾತಿಯ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಬರ್ತಾ ಇದೆ. ಇದು ಆಗಬಾರದು ಅನ್ನೋದು ನಮ್ಮೆಲ್ಲರ ಬಯಕೆ. ಅದಕ್ಕಾಗಿ 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಪ್ರಯತ್ನ ಮಾಡಿದ್ರು ಸಮಾನತೆಯನ್ನು ತರೋದಕ್ಕೆ. 850 ವರ್ಷಗಳ ಹಿಂದೆ ಇದೇ ನಾಡಿನಲ್ಲಿ ಹುಟ್ಟಿದಂತ ಅಣ್ಣ ಬಸವಣ್ಣ ಪ್ರಯತ್ನ ಮಾಡಿದ್ರು ಸಮಾನತೆಯನ್ನು ತರೋದಕ್ಕೆ. ಸ್ವತಂತ್ರ ಭಾರತಕ್ಕೆ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧೀಜಿಯವರು ಪ್ರಯತ್ನ ಮಾಡಿದ್ರು ಸಮಾನತೆಯನ್ನು ತರೋದಕ್ಕೆ. ಅದೇ ಪ್ರಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಸಮಾಜವನ್ನು ಅರ್ಥ ಮಾಡಿಕೊಂಡು, ಮಾನ ಅಪಮಾನಗಳನ್ನು ಅರ್ಥ ಮಾಡಿಕೊಂಡು, ಈ ಜಾತಿಯ ವ್ಯವಸ್ಥೆ ಇನ್ನು ಈ ದೇಶದಲ್ಲಿ ಇರಬಾರ್ದು, ಸಮಾಜದಲ್ಲಿ ಇರಬಾರ್ದು ಅಂತ ಹೇಳಿ ಅವರು ತಮ್ಮ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ. ಏನು ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಹಾಕಿದಂತ ಆಬಿ ಸಮಾನತೆಯನ್ನು ತರಬೇಕು, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು, ಯಾವ ಜಾತಿ ಇರ್ಬೋದು ಅವರೆಲ್ಲರೂ ಕೂಡ ಮನುಷ್ಯರು ಅನ್ನುವಂಥ ಮಾತನ್ನ ಏನು ಪ್ರತಿಪಾದನೆ ಮಾಡಿದ್ರು ಅದನ್ನ ಮತ್ತೊಂದು ಬಾರಿ ಪುನರುಚ್ಚಾರ ಮಾಡತಕ್ಕಂಥ ಈ ಸಂದೇಶದ ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅದಕ್ಕಾಗಿ ಇವತ್ತು ಗಾಂಧೀಜಿಯವರ ಜೊತೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಆಡಿದಂಥ ಮಾತುಗಳು, ಯಾವ ಮನುಷ್ಯ ಬದಲಾವಣೆ ಆಗ್ತಾನೆ, ಯಾವ ಮನುಷ್ಯನಿಗೆ ಸಮಾಜವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ ಬರ್ತದೆ, ಆ ಮನುಷ್ಯ ಒಳ್ಳೆಯವನಾಗ್ತಾನೆ, ತನ್ನ ನಡತೆಯಲ್ಲಿ ಒಳ್ಳೆಯನಾಗ್ತಾನೆ, ತನ್ನ ಗುಣದಲ್ಲಿ ಒಳ್ಳೆಯನಾಗ್ತಾನೆ, ಆಗ ಮಾತ್ರ ಸಮಾಜ ಬದಲಾಗ್ತದೆ ಎನ್ನುವಂಥ ಮಾತನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಹೇಳ್ತಾರೆ. ಅದಕ್ಕಾಗಿ ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಬದಲಾವಣೆಯನ್ನು ತರುತ್ತೆ ಅಂತೇಳಿ ನಾವೆಲ್ಲ ಊಹೆ ಮಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣದ ಮೂಲಕ ಬದಲಾವಣೆ ಆಗಬೇಕು. ಗಾಂಧೀಜಿ ಹೇಳಿದ್ರು ಶಿಕ್ಷಣದ ಮೂಲಕ ಪ್ರಜ್ಞೆಯನ್ನು ತರುವಂತ ರೀತಿಯಲ್ಲಿ ಬದಲಾವಣೆಯನ್ನು ತರಬೇಕು. ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಹೇಳಿದ್ರು ಶಿಕ್ಷಣವನ್ನು ಕೊಟ್ಟಾಗ ಮನುಷ್ಯನಿಗೆ ಪ್ರಜ್ಞೆ ಬರುತ್ತೆ, ಹಾಗಾಗಿ ಬದಲಾವಣೆ ಆಗ್ತಾರೆ, ಸಮಾಜ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿದರು. ಆದರೆ ದುರ್ದೈವದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯಾರು ವಿದ್ಯಾವಂತರಾಗಿದ್ದಾರೆ, ಯಾರು ಗ್ರಾಜ್ಯುಯೇಟ್ಸ್ ಆಗ್ತಾರೆ, ಡಬಲ್ ಗ್ರಾಜ್ಯುಯೇಟ್ಸ್ ಆಗ್ತಾರೆ, ಡಾಕ್ಟರೇಟ್ ಮಾಡ್ತಾರೆ, ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಗಳಾಗ್ತಾರೆ, ವೈಸ್ ಚಾನ್ಸಲರ್ಗಳಾಗ್ತಾರೆ, ಅವರಲ್ಲೂ ಕೂಡ ಇವತ್ತು ಜಾತಿ ಮುಂದುವರೆದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಅಪಮಾನ ಈ ಸಮಾಜಕ್ಕೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಏನು ಈ ಸಂದೇಶ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಸಂದೇಶ ಇವತ್ತು ನಾವು ಮತ್ತೊಂದು ಬಾರಿ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೇವೆ. ಈ ಸಂದೇಶ ಇಡೀ ನಾಡಿಗೆ ಹೋಗಬೇಕು, ಇಡೀ ಭಾರತಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮಹದಾಸೆ. ಬಹುಶಃ ಅದಕ್ಕಾಗಿ ಹರಿಪ್ರಸಾದ್ ಅವರು ಬಹಳಷ್ಟು ಶ್ರಮವನ್ನು ತೆಗೆದುಕೊಂಡು, ಮೋಹನ್ ಅವರೆಲ್ಲ ಸ್ನೇಹಿತರು ಶ್ರಮವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಬಂದು ಏನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳಿಗಾಗಿ ಧನ್ಯವಾದಗಳನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ, ಆತ್ಮೀಯರೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀಯುತ ಸತೀಶ್